Good morning, students. Today we'll start a new chapter, Getting to Know Plants. We see a variety of plants around us, whether we might live on this earth or be it in hot equator region or very cold snow region. ನಮಗೆಲ್ಲ ಕಡೆ ಪ್ಲ್ಯಾಂಟ್ ಸಿಗುತ್ತೆ. ಐಸ್ ಇರಲಿ, ವಾಟರ್ ಇರಲಿ, ರೈನ್ಫಾಲ್ ಇರಲಿ, ಹಾಟ್ ಕಂಡೀಷನ್ ಎಲ್ಲ ಕಡೆ ಲೀವ್ಸ್ ಇರುತ್ತೆ. ಬಟ್ ದೀಸ್ ಪ್ಲ್ಯಾಂಟ್ಸ್ ಮೇ ಬಿ ಡಿಫ್ರೆಂಟ್ ಹೈಟ್, ಬೇರೆ ಬೇರೆ ಹೈಟ್ ಇರ್ಬೋದು. ಪ್ಲ್ಯಾಂಟ್ಸ್ ಬೇರೆ ಕಲರ್ ಲೀವ್ಸ್ ಇರ್ಬೋದು, ಬೇರೆ ಕಲರ್ ಫ್ಲವರ್ಸ್ ಇರ್ಬೋದು, ಬೇರೆ ಕಲರ್ ಫ್ಲೂಸ್ ಇರ್ಬೋದು. ಯಾಕೆ ಈ ಥರ ಡಿಫ್ರೆಂಟ್ ಜಾಗದಲ್ಲಿ ಡಿಫ್ರೆಂಟು ಇದು ಸಿಗುತ್ತೆ ಅಂದರೆ, ಲೀವ್ ಸಿಗುತ್ತೆ ಅಂದರೆ, ಬಿಕಾಸ್ ಡಿಫ್ರೆಂಟ್ ಪ್ಲೇಸಸ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್ and various climates. So different climate, different plants are produced. Different climate, different plants are produced. However, some parts of the plants, most of the plants or almost all plants have some common parts. The structure of plant can be divided into two parts: the root system and the shoot system. The root system and the shoot system. The root system consists of root and its branches. It is generally below the soil. The shoot system consists of stem, branches, leaves, flowers and fruits and is above the ground. The shoot system mainly consists of stem, branches, leaves, flowers and fruits and is above the ground. Root ಅಂದರೆ ಸಾಯಿಲ್ ಒಳಗಡೆ ಇರೋದು, ಶೂಟ್ ಅಂದರೆ ಸಾಯಿಲ್ ಮೇಲ್ಗಡೆ ಇರೋದು. ರೂಟ್ ಸಿಸ್ಟಮ್ ಅಂದರೆ ಬರೀ ರೂಟು ಮತ್ತು ಅದರ ಬ್ರಾಂಚಸ್ ಇರುತ್ತೆ. ಶೂಟ್ ಸಿಸ್ಟಮ್ ಅಂದರೆ ಸ್ಟೆಮ್ಮು, ಬ್ರಾಂಚಸ್ ಇರುತ್ತೆ, ಲೀವ್ಸ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಫ್ರೂಟ್ಸು ಮತ್ತು ಅದು ಅಬೋವ್ ದ ಗ್ರೌಂಡ್ ಇರುತ್ತೆ. ನೆಕ್ಸ್ಟು, ಯು ವಿಲ್ ಬಿ ಅಮೇಜ್ಡ್ ಟು ನೋ ದಟ್ no two kinds of plants in this world contain the same flowers. No two kinds of plants contain the same flowers or fruits or leaves or flowers. So no two plants, ಯಾವುದೇ ಎರಡು ಪ್ಲ್ಯಾಂಟ್ಸು ಎಕ್ಸಾಕ್ಟ್ ಸೇಮ್ ಇರೋದೇ ಇಲ್ಲ. ಅಥವಾ ಲೀವ್ ಡಿಫ್ರೆಂಟ್ ಇರುತ್ತೆ, ಅಥವಾ ಫ್ಲವರ್ ಡಿಫ್ರೆಂಟ್ ಇರುತ್ತೆ, ಅಥವಾ ಫ್ರೂಟ್ ಡಿಫ್ರೆಂಟ್ ಇರುತ್ತೆ. We can identify a plant by just looking at any of these parts. We can also classify the plants based on their color, shape and size of their plants. We can identify a plant by seeing its color, shape and size of their parts. Let us study different parts of the plant. First is root system. Root system. The part of the plant generally found under the soil is called root. The part of the plant generally found under the soil. ಸಾಯಿಲಲ್ಲಿ ಇರುವಂಥ ಪಾರ್ಟು, ಯಾವ ಪ್ಲ್ಯಾಂಟ್ ಪಾರ್ಟು, ಅದು ನಾವು ರೂಟ್ ಅಂತೀವಿ. The stem and the leaves prepare food and transport into the roots, which makes the root become thickened. So ಸ್ಟೆಮ್ ಇದರಲ್ಲಿ ಲೀಫಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ, ಆ್ಯಂಡ್ ಥ್ರೂ ಸ್ಟೆಮ್ ಇಟ್ ವಿಲ್ ಕಮ್ ಟು ದ ರೂಟ್ಸ್ ಆ್ಯಂಡ್ ರೂಟ್ಸ್ ಬಿಕಮ್ ಥಿಕ್ಕಂಡ್. ದಪ್ಪ ಆಗುತ್ತೆ ಅಂತ, ರೂಟು ದಪ್ಪ ಆಗುತ್ತೆ. ಈವನ್ ದ ರೂಟ್ ಆಫ್ ರೂಟ್ಸ್ ಸಚ್ ಆಸ್ ದಿಸ್ ವಿಚ್ ಕಂಟೈನ್ ಲಾಟ್ ಆಫ್ ಫುಡ್ ಈಸ್ ಯೂಸ್ಡ್ ಆಸ್ ಫುಡ್ ಬೈ ಹ್ಯೂಮನ್ಸ್. ನಾವೇ ಎಷ್ಟೋ ರೂಟ್ಸ್ನ ತಿಂತೀವಿ, ಯಾಕಂದರೆ ಅದ್ರಲ್ಲಿ ಫುಡ್ ಸ್ಟೋರ್ ಆಗಿರುತ್ತೆ. ಯಾವುದು ರ್ಯಾಡಿಶು, ಮೂಲಂಗಿ, ಕ್ಯಾರೆಟು, ಬೀಟ್ರೂಟು, ಇದೆಲ್ಲ ನಾವು ತಿಂತೀವಲ್ವಾ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದ ರೂಟ್ ಹೋಗೋಣ. ಫಂಕ್ಷನ್ಸ್ ಆಫ್ ದ ರೂಟ್. The root anchors the plant firmly to the ground and prevent it from being blown away by wind or flown away by water. So number one, because of root plant stand still. ರೂಟ್ ಇದ್ದಿಲ್ಲ ಅಂದರೆ ಪ್ಲ್ಯಾಂಟ್ಸ್ ಏನಾಗಿರೋದು, ಗಾಳಿ ಬಂದಾಗ ಅಥವಾ ಜೋರಾಗಿ ನೀರು ಬಂದಾಗ ಪ್ರಿಂಟ್ ಕಿತ್ಕೊಂಡು ಹೊಟ್ಟೋಗಿರೋದು ಪ್ಲ್ಯಾಂಟು. ರೂಟಿಂದನೇ ಅದು ಕ್ಲೀನಾಗಿ ಒಂದು ಜಾಗದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋಂಗೆ ಮಾಡುತ್ತೆ. ರೂಟು ಗಟ್ಟಿಯಾಗಿ ಇದರಲ್ಲಿರುತ್ತೆ ಸಾಯಿಲಲ್ಲಿ, ಅದರಿಂದ ಪ್ಲ್ಯಾಂಟು ಏನೂ ಆಗದಿರಂಗೆ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ಅಷ್ಟೇ ಅಲ್ಲ, ರೂಟ್ಸ್ ಆಲ್ಸೋ ಅಬ್ಸರ್ವ್ ವಾಟರ್ ಆ್ಯಂಡ್ ಮಿನರಲ್ ಸಾಲ್ಟ್ಸ್ ಫಾರ್ ದ ಸಾಯಿಲ್ ಫ್ರಮ್ ಮೇಕಿಂಗ್ ಸೋಡಾ. ರೂಟು ಅಬ್ಸರ್ವ್ಸ್ ವಾಟರ್ and mineral nutrients from the soil and helps the plant in making food. Some plants like turnip and beetroot, they store the plants like turnip and beetroot
ದೇ ಸ್ಟೋರ್ ದ ಫುಡ್. ಟೈಪ್ಸ್ ಆಫ್ ರೂಟ್ಸ್ ಹೋಗೋಣ. ಟೈಪ್ಸ್ ಆಫ್ ರೂಟ್ಸ್ಗೆ ನಂಬರ್ 1 ಇಸ್ ಟ್ಯಾಪ್ ರೂಟ್. ಟ್ಯಾಪ್ ರೂಟ್ ಅನ್ನೋದು ಯಾವ ಥರ ಇರುತ್ತೆ? ರ್ಯಾಡಿಶ್, ಮೂಲಂಗಿ, ಬೀಟ್ರೂಟು, ಮ್ಯಾಂಗೋ, ಟೀಕು, ಗ್ರಾಮು, ಆಲ್ ಹ್ಯಾವ್ ಟ್ಯಾಪ್ ರೂಟ್ಸ್. ಆಲ್ ಹ್ಯಾವ್ ಟ್ಯಾಪ್ ರೂಟ್ಸ್. ಟ್ಯಾಪ್ ರೂಟ್ ಅಂದರೆ ಏನು? ದ ಸ್ಟೆಮ್ಮೇ ಕಂಟಿನ್ಯೂ ಆಗುತ್ತೆ, ಎಲಾಂಗೇಟ್ ಆಗಿ ಸ್ಟ್ರಾಂಗ್ ರೂಟ್, ದಪ್ಪ ರೂಟು ತುಂಬ ಡೀಪಾಗಿ ಹೋಗುತ್ತೆ ಸಾಯಿಲ್ ಒಳಗಡೆ. ಟ್ಯಾಪ್ ರೂಟ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಇಟ್ ಹ್ಯಾಸ್ ಎ ಬ್ರಾಂಚಸ್ ಕಾಲ್ಡ್ ಲ್ಯಾಟ್ರಲ್ ರೂಟ್ಸ್. ಇಟ್ ಹ್ಯಾಸ್ ಬ್ರಾಂಚಸ್ ಕಾಲ್ಡ್ ಲ್ಯಾಟ್ರಲ್ ರೂಟ್. ಇಟ್ ಹ್ಯಾಸ್ ಬ್ರಾಂಚಸ್ ಕಾಲ್ಡ್ ಲ್ಯಾಟ್ರಲ್ ರೂಟ್ಸ್. Branches called lateral roots. So tap root is a single main central root which goes deep into the soil, and it has branches called lateral roots. It's called lateral root. Tap root ತುಂಬ ಡೀಪಾಗಿ ಹೋಗೋದ್ರಿಂದ ವಾಟರ್ ಒಳಗಡೆ ಇರೋ ತುಂಬ ವಾಟರ್ ಅದನ್ನು ತೊಗೊಳುತ್ತೆ. ತುಂಬ ಕಿತ್ತಾಕೋದು ತುಂಬ ಕಷ್ಟ ಈ ಥರ ಟ್ಯಾಪ್ ರೂಟ್ ಇರುವಂಥ ಪ್ಲ್ಯಾಂಟ್ಸ್ಗಳನ್ನ. ಮತ್ತು ಅದು ಎಷ್ಟೇ ಹಾಟ್ ಇದ್ದರೂ ಕೂಡ ವಾಟ್ರ್ ಆರಾಮಾಗಿ ಒಳಗಡೆಯಿಂದ ಎಳ್ಕೊಂಡ್ಬಿಡುತ್ತೆ. ತುಂಬ ಒಳಗಡೆ ಹೋಗುತ್ತಲ್ಲ, ಎಳ್ಕೊಂಡು ಸರ್ವೈವ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಫೈಬ್ರಸ್ ರೂಟು. ಫೈಬ್ರಸ್ ರೂಟು ಫುಲ್ಲು ಬ್ರ್ಯಾಂಚ್ ಆಗಿರುತ್ತೆ. ಈ ಪಾಟಲ್ಲಿ ಇಟ್ಟಿರೋ ಪ್ಲ್ಯಾಂಟ್ಸು, ಕಬ್ಬು, ಶುಗರ್ ಕೇನು, ರೈಸು, ಅಕ್ಕಿದು, ಭತ್ತ ಅಂತ ಕರಿತೀವಿ, ಭತ್ತ, ರೈಸು, ಆಮೇಲೆ ಜೋಳದು, ಮೈಸು. ವಾಟ್ ಈಸ್ ಫೈಬ್ರಸ್ ರೂಟ್? ಫ್ರಮ್ ದ ಬೇಸ್ ಆಫ್ ದ ಸ್ಟೆಮ್ ದೆರ್ ಈಸ್ ಪ್ರೊಫ್ಯೂಸ್ ಬ್ರ್ಯಾಂಚಿಂಗ್. ಫ್ರಮ್ ದ ಬೇಸ್ ಆಫ್ ದ ಸ್ಟೆಮ್ಮಿಂದ ಫುಲ್ಲು ಬ್ರ್ಯಾಂಚ್ ಆಗಿರುತ್ತೆ, ವೀಕ್ ಇರುತ್ತೆ, ತಿನ್ನಿರುತ್ತೆ ರೂಟು. ಇದರಷ್ಟು ದಪ್ಪ ಇರಲ್ಲ ಟ್ಯಾಪ್ ರೂಟ್ ಅಷ್ಟಿಲ್ಲ. ಇದನ್ನು ಬೇಗ ಕಿತ್ತಾಕ್ಬೋದು, ಎಳಿಬೋದು. ಆ್ಯಂಡ್ ಆಲ್ಸೋ ದೇ ವೋಂಟ್ ಸರ್ವೈವ್ ಎಕ್ಸ್ಟ್ರೀಮ್ ಕ್ಲೈಮೇಟ್. ದೇ ವೋಂಟ್ ಸರ್ವೈವ್ ಎಕ್ಸ್ಟ್ರೀಮ್ ಕ್ಲೈಮೇಟ್. ದೇ ವೋಂಟ್ ಸರ್ವೈವ್ ಎಕ್ಸ್ಟ್ರೀಮ್ ಕ್ಲೈಮೇಟ್. They won't survive extreme climate. Next, food system. Food system is stem. What is stem? Stem is a main shoot of plant. Stem makes the plant stand upright. Stem make the plant stand upright and bear flowers, fruits and leaves. Stem keep the plant upright and bears flower, fruit and leaves. Types of plants based on the height ನೋಡೋಣ. ಫಸ್ಟ್ ಟೈಪ್ ಆಫ್ ಪ್ಲ್ಯಾಂಟು ಹರ್ಬ್ ಅಂತೀವಿ. ಹರ್ಬ್ ಏನು? ಹರ್ಬ್. ಇಫ್ ದ ಪ್ಲ್ಯಾಂಟ್ ಹ್ಯಾಸ್ ಎ ಗ್ರೀನ್ ಟೆಂಡರ್ ಸ್ಟೆಮ್ ಆ್ಯಂಡ್ ಇಫ್ ಇಟ್ ಈಸ್ ಶಾರ್ಟ್ ಆಲ್ಮೋಸ್ಟ್ ಆಫ್ ಯುವರ್ ಹೈಟ್ ಇಟ್ ಈಸ್ ಕಾಲ್ಡ್. ಚಿಕ್ಕ ಪ್ಲ್ಯಾಂಟು ವೀಕ್ ಸ್ಟೆಮ್ ಇತ್ತು ಅಂದರೆ ಅದನ್ನು ಹರ್ಬ್ ಅಂತೀವಿ. ಹರ್ಬ್ ಹೆಂಗೆ ಕಂಡುಹಿಡಿಯೋದು ಸರ್ ಅಂದರೆ ದೇ ಹ್ಯಾವ್ ಓನ್ ಫ್ಲೇವರ್, ಬೇರೆ ಸಪ್ರೇಟ್ ಟೇಸ್ಟ್ ಇರುತ್ತೆ. ಆ್ಯಂಡ್ ದೇ ಹ್ಯಾವ್ ಸಪ್ರೇಟ್ ಸ್ಮೆಲ್, ಸಪ್ರೇಟ್ ಸ್ಮೆಲ್ ಇರುತ್ತೆ. ಈ ತುಳಸಿ ಥರ ಎಲ್ಲ. ದಟ್ಸ್ ವೈ ಹರ್ಬ್ಸ್ ಆರ್ ಯೂಸ್ ಫಾರ್ ಮೇಕಿಂಗ್ ಮೆಡಿಸನ್ಸ್. Herbs are used for making medicine. 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 ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಹರ್ಬ್ಸ್ ಮತ್ತು ಗ್ರೇನ್ಸು, ಧಾನ್ಯಗಳು, ಅಕ್ಕಿ, ಗೋಧಿ ಇಂಥ ಪ್ಲ್ಯಾಂಟ್ಸ್ಗಳು ಚಿಕ್ಕದಿರುತ್ತೆ. ಅದನ್ನು ಕೂಡ ನಾವು ಹರ್ಬ್ಸ್ ಅಂತಲೇ ಕರಿತೀವಿ. ಎಕ್ಸಾಂಪಲ್ ಫಾರ್ ಹರ್ಬ್ಸ್ ನೋಡಿ, ಜಿಂಜರ್ ಅಂದರೆ ಏನು? ಶುಂಠಿ, ಅದು ಹರ್ಬು. ಗಾರ್ಲಿಕ್ ಅಂದರೆ ಏನು? ಬೆಳ್ಳುಳ್ಳಿ, ಅದು ಹರ್ಬು. ಫೆನಲ್ ಅಂದರೆ ಸೋಂಪು, ಅದು ಹರ್ಬು. ವೀಟ್ ಅಂದರೆ ಭತ್ತ, ಎಲ್ಲನೂ ಹರ್ಬ್ಸ್ ಅಂತೀವಿ. ಹರ್ಬ್ಸ್ಗೆ ಬ್ರ್ಯಾಂಚಸ್ ಬರೋದಿಲ್ಲ ಜಾಸ್ತಿ. ಹರ್ಬ್ಸಲ್ಲಿ ಬ್ರ್ಯಾಂಚಸ್ ಇರೋಲ್ಲ. ನೆಕ್ಸ್ಟ್ ಶ್ರಬ್ಸ್ ಮೀನ್ಸ್ ಪ್ಲ್ಯಾಂಟ್ಸ್ ಹ್ಯಾವಿಂಗ್ ಎ ಹಾರ್ಡ್ ಬಟ್ ಥಿನ್ ಸ್ಟೆಮ್. ಸ್ವಲ್ಪ ಉದ್ದ ಇದ್ದು ತಿಕ್ಕು ಸ್ಟೆಮ್ ಇತ್ತು ಅಂದರೆ ಅದನ್ನು ನಾವು ಶ್ರಬ್ಸ್ ಅಂತೀವಿ. ಸ್ವಲ್ಪ ಉದ್ದ ಇದ್ದು ತಿಕ್ ಸ್ಟೆಮ್ ಇತ್ತು ಅಂದರೆ ಅದನ್ನು ನಾವು ಶ್ರಬ್ ಅಂತೀವಿ. ಶ್ರಬ್ಸ್ ಆರ್ ಟಾಲರ್ ದ್ಯಾನ್ ಹರ್ಬ್ಸ್. ಶ್ರಬ್ಸ್ ಆರ್ ಟಾಲರ್ ದ್ಯಾನ್ ಹರ್ಬ್ಸ್ ಬಟ್ ಸ್ಮಾಲರ್ ದ್ಯಾನ್ ಟ್ರೀಸ್. Smaller than trees. They generally branch out from the base. Shrubs ಬೇಸ್ ಇಂದನೇ, ಮಣ್ಣಿಂದನೇ ಫುಲ್ಲು ಬ್ರ್ಯಾಂಚಿಂಗ್ ಸ್ಟಾರ್ಟ್ ಆಗುತ್ತೆ. ಹರ್ಬ್ಸ್ ಹಂಗೆ ಇರೋದಿಲ್ಲ ಬ್ರ್ಯಾಂಚಿಂಗ್. ನೋಡಿ ಇಲ್ಲಿ ತೋರಿಸಿದ್ದಾರೆ, ಪೊದೆ ಅಂತೀವಿ, ಒಳಗಡೆ ಹೋಗೋಕೆ ಆಗಲ್ಲ, ಅಷ್ಟು ಬ್ರ್ಯಾಂಚಸ್ ಇರುತ್ತೆ. ನೆಕ್ಸ್ಟು ಟ್ರೀಸ್. ಪ್ಲ್ಯಾಂಟ್ಸ್ ವಿಚ್ ಆರ್ ಟಾಲ್ ಆ್ಯಂಡ್ ಹ್ಯಾವ್ ಎ ಥಿಕ್ ವುಡ್ಡಿ ಸ್ಟೆಮ್ ಆರ್ ಕಾಲ್ಡ್ ಟ್ರೀಸ್. ಪ್ಲ್ಯಾಂಟ್ಸ್ ವಿಚ್ ಆರ್, ನೋಡಿ ಟ್ರೀ ಅಂದರೆ ಪ್ಲ್ಯಾಂಟ್ಸ್ ವಿಚ್ ಆರ್ ಟಾಲ್ ಆ್ಯಂಡ್ ಹ್ಯಾವ್ ಎ ಥಿಕ್ ವುಡ್ಡಿ ಸ್ಟೆಮ್ ಆರ್ ಕಾಲ್ಡ್ ಆಸ್ ಟ್ರೀಸ್.
The main stem is the main stem will be very thick and contains branches. ಸೊ ಟ್ರೀ ಅಂದರೆ ತುಂಬ ಉದ್ದ, ತುಂಬ ದಪ್ಪ ಇರುತ್ತೆ. ಅದನ್ನು ಟ್ರಂಕ್ ಅಂತ ಕರೀತಾರೆ. ತುಂಬ ಲೀವ್ಸ್ ಬ್ರಾಂಚಸ್ ಎಲ್ಲ ತುಂಬ ಉದ್ದ ಇರುತ್ತೆ. ಇಟ್ ಈಸ್ ಕಾಲ್ಡ್ ಟ್ರಂಕ್ ಆಫ್ ಎ ಟ್ರೀ. ಎಕ್ಸಾಂಪಲ್ ಮ್ಯಾಂಗೋ ಟ್ರೀ, ಮಾವಿನ ಮರ, ಬ್ಯಾನಿಯನ್ ಟ್ರೀ, ಟೀ ಕಾಲರ್ ಟ್ರೀಸ್. Some trees like coconut and palm do not have branches. Some trees like coconut and palm do not have any branches. You might have found that there are some plants which do not fall under any of the above categories. There are some special plants which are not herbs, shrubs or trees, which are neither herbs nor shrubs nor trees. ಹರ್ಬ್ಸು ಅಲ್ಲ, ಶ್ರಬ್ಸು ಅಲ್ಲ, ಟ್ರೀಸ್ ಅಲ್ಲ, ಆ ಥರ ಪ್ಲ್ಯಾಂಟ್ಸ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕುಂಬಳಕಾಯಿ ನೋಡಿದ್ದೀರಾ, ಬಳ್ಳಿ ಅದು ಮೇಲ್ಗಡೆ ಹೋಗೋದೇ ಇಲ್ಲ, ನೆಲದ ಮೇಲೆ ಬೆಳ್ಕೊಂಡು ಹೋಗುತ್ತೆ. ವೀಕ್ ಸ್ಟೆಮ್ಮು, ದೇ ಆರ್ ಥಿನ್ ವೀಕ್ ಸ್ಟೆಮ್ ಅಂಥದ್ದು ಏನಂತ ಹೇಳ್ತಾರೆ, ಕ್ರೀಪರ್ಸ್ ಅಂತಾರೇನು, ಕ್ರೀಪರ್ಸ್. ಬಿಟರ್ ಗೌಡ್, ಹಾಗಲಕಾಯಿ, ಮಿಂಟು ಅಂದರೆ ಮೆಂತ್ಯ, ಆಮೇಲೆ ಇದು ಕಾಯಿಗಳು, ಅದೆಲ್ಲನೂ ಕ್ರೀಪರ್ಸ್ ಅಂತೀವಿ. ಆಮೇಲೆ ಕೆಲವೊಂದು ಪ್ಲ್ಯಾಂಟ್ಸು ವಿಚ್ ವೀಕ್ ಸ್ಟೆಮ್ ಇರುತ್ತೆ, ಬಟ್ ಬೇರೆ ಪ್ಲ್ಯಾಂಟ್ ಮೇಲೆ ಬೆಳೆಯುತ್ತೆ, ಬಳ್ಳಿ ಅಂತೀವಿ. ಯಾವುದದು, ಕುಂಬಳಕಾಯಿ ಸಪೋರ್ಟ್ ಕೊಟ್ಟರೆ ಮಾತ್ರ ಬೆಳೆಯುತ್ತೆ. ಕುಂಬಳಕಾಯಿ, ಗ್ರೇಪ್ಸು ಅವೆಲ್ಲ ಕ್ಲೈಂಬರ್ಸ್ ಅಂತೀವಿ. ಏನು ಕ್ಲೈಂಬರ್ಸ್? ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಬೈ ವಿಚ್ ದೇ ಅಟ್ಯಾಚ್ ಟು ನೈಬರಿಂಗ್ ಆಬ್ಜೆಕ್ಟ್ಸ್ ಫಾರ್ ಸಪೋರ್ಟ್. Next, functions of stem. Stem keeps the plant erect. Bears leaves, flowers and fruit. Stem ಇಂದನೇ ಪ್ಲ್ಯಾಂಟು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು. ಬಟ್ ಸ್ಟೆಮ್ has leaves, flowers and fruits. It is the main organ. Stem is the main organ of support. Stem conducts water and minerals to the roots, from roots to the leaves. Stem ಇಂದನೇ ವಾಟರು ಲೀವ್ಸ್ಗೆ, ರೂಟ್ಸ್ಗೆ, ಫುಡ್ಡು ಲೀವ್ಸ್ಗೆ, ರೂಟ್ಸ್ಗೆ ಎಲ್ಲ ಹೋಗುತ್ತೆ. Stem also conducts. Stem will make sure the food from the leaves goes to the storage organs. Green stems can also manufacture food. Some green stems can also manufacture food. In some plants, stems are modified to perform special functions like storage of food. In some plants, stems are modified to perform special things like storage of food and photosynthesis. Next, leaf. Leaf is called as the food factory. Leaf is called as what? Food factory. Leaf is called as food factory. It is a thin, flat, broad outgrowth of the stem. Stem, if it is thin, broad outgrowth from the stem, is called as leaf. Leaf ಅಗಲವಾಗಿರುತ್ತೆ, ಬ್ರಾಡ್ ಅಗ ಇರುತ್ತೆ, ಥಿನ್ ಆಗಿರುತ್ತೆ ಲೀಫು, ಗೊತ್ತಲ್ವಾ? The leaf is attached to stem at certain points called nodes. The leaf is attached to stem at certain points called nodes by leaf base. Normally the older leaves are found below. ಸ್ವಲ್ಪ ಸ್ವಲ್ಪ ವಯಸ್ಸಾಗಿರೋ ಲೀವ್ಸು, ಹಳೆ ಲೀವ್ಸ್ ಎಲ್ಲ ಕೆಳಗಡೆ ಇರುತ್ತೆ, ಯಂಗ್ ಲೀವ್ಸ್ ಎಲ್ಲ ಮೇಲೆ. ಯಾಕಂದರೆ ಪ್ಲ್ಯಾಂಟ್ ಮೇಲ್ಗಡೆ ಹೈಟ್ ಆಗ್ತಾ ಹೊಸ ಲೀವ್ಸ್ ಬರ್ತಾ ಹೋಗ್ತಾ ಇರುತ್ತೆ. The upper leaves are younger and smaller in size. Mostly leaves are green in color. Mostly leaves are green in color. Next, parts of a leaf. Petiole. A small stalk by which a leaf is attached to stem is called petiole. A small stalk ಅಂದರೆ ಒಂದು ಕಡ್ಡಿ, ನಾವು ಕೈಯಲ್ಲಿ ಹಿಡ್ಕೊತೀವಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಡ್ಡಿ ಥರ. ಸ್ಮಾಲ್ ಸ್ಟಾಕ್ ಬೈ ವಿಚ್ ಲೀಫ್ ಈಸ್ ಅಟ್ಯಾಚ್ಡ್ ಟು ದ ಸ್ಟೆಮ್ ಇಸ್ ಕಾಲ್ಡ್ petiole. ಅದನ್ನು petiole ಅಂತೀವಿ ನಾವು, petiole. ನೆಕ್ಸ್ಟ್, ಲ್ಯಾಮಿನಾ. ಆ ಸೈಡಲ್ಲಿ ಲೀಫಲ್ಲಿ ಆ ಟ್ರಯಾಂಗಲ್ ಶೇಪ್ ಬರುತ್ತಲ್ಲ, ಆ ಲೈನ್ನ ನಾವು ಲ್ಯಾಮಿನಾ ಅಂತೀವಿ. ದ ಬ್ರಾಡ್ ಎಕ್ಸ್ಪ್ಯಾಂಡೆಡ್ ಪಾರ್ಟ್ ಆಫ್ ದ ಲೀಫ್ ಈಸ್ ಕಾಲ್ಡ್ ಲ್ಯಾಮಿನಾ ಆರ್ ಲೀಫ್ ಬ್ಲೇಡ್.
It's called, the lamina will be green in color and there will be chlorophyll. Food is prepared in this part of the plant. The food is prepared in this part of the plant. The lamina can be smooth. Lamina smooth ಆಗಿರ್ಬೋದು, serrated ಅಂದರೆ ಡಿವೈಡ್. ಇಲ್ಲಿ ನೋಡಿ, ಇಲ್ಲೆಲ್ಲ ಇಲ್ಲಿ ನೋಡಿ, ಲ್ಯಾಮಿನಾದಲ್ಲಿ ಸ್ಮೂತಾಗಿ ಒಂದು ಲೈನ್ ಹೋಗಂಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಡಿವೈಡ್ ಆಗಿದೆ. ಈ ಥರ ಡಿವೈಡ್ ಬೇಕಾದ್ರೆ ಆಗಿರ್ಬೋದು. Next, midrib and veins. The stalk of the leaf which is a part of a stem continues the leaf. The stalk of the leaf ಅಂದರೆ ನೀವು ಲೀಫ್ ಹಿಡ್ಕೊತೀವಲ್ಲ, ಅದು ಕಂಟಿನ್ಯೂ ಆಗಿ ಲೀಫಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹೋಗ್ತದೆ ನೋಡಿ, ಇಲ್ಲಿ ಅಲ್ಲೇ ಏನಂತೀವಿ ಮಿಡ್ರಿಬ್ ಅಂತಾರೆ. ಮಧ್ಯದಲ್ಲಿ ಒಂದು ಲೈನ್ ಇದೆ ಲೀಫಲ್ಲಿ, ಮಿಡ್ರಿಬ್ ಅಂತ ಕರಿತೀವಿ. ಮಿಡ್ರಿಬ್ ಬ್ರ್ಯಾಂಚ್ ಆಗುತ್ತೆ ನೋಡಿ, ನರಗಳ ಥರ. ಅದನ್ನೇನಂತೀವಿ ವೇನ್ಸ್ ಅಂತೀವಿ. ಏನು ವೇನ್ಸ್, ಅದನ್ನು ನಾವು ವೇನ್ಸ್ ಅಂತ ಕರಿತೀವಿ. ಮಿಡ್ರಿಬ್ ವೇನ್ಸ್ ಅಂತ ಕರಿತೀವಿ ನಾವು. Veins help in transport of water and minerals to the leaf. Veins help in transport of water and mineral to the leaf and carry food from leaf to other parts of the plant. So, ಈ veins help in carrying food to other parts of the plant. ಎರಡು ಥರ arrangement of veins is called venation. Arrangement of veins is called venation ಅಂತ. ಎರಡು ಥರ venation ಇದೆ. ಇಲ್ಲಿ ನೋಡಿ, ಬ್ರ್ಯಾಂಚಿಂಗ್ ಆಗಿದೆ ವೇನ್ಸು, ನರಗಳ ಥರ ಫುಲ್ಲು ಬ್ರ್ಯಾಂಚ್ ಆಗಿದೆ. ಅದನ್ನು ಏನಂತೀವಿ ರೆಟಿಕ್ಯುಲೇಟ್ ವಿನೇಷನ್ ಅಂತೀವಿ. ಏನೋ ರೆಟಿಕ್ಯುಲೇಟ್ ವಿನೇಷನ್. ಮತ್ತು ಇನ್ನೊಂದು ಇಲ್ಲಿ ನೋಡಿ ಪ್ಯಾರಲಲ್ ಲೈನ್ ಥರ ಹೋಗಿದೆ. ಈ ಕಬ್ಬಲ್ಲಿ ಅಥವಾ ಜೋಳದಲ್ಲಿ ಲೀಫ್ ನೀವು ನೋಡಿದ್ರೆ ಮೇಲೆ ಒಂಥರ ಬರೀ ಲೈನು, ಏನು ಬ್ರ್ಯಾಂಚಿಂಗು ಒಂಥರ ಒಡ್ಕೊಂಡಿರೋದಿಲ್ಲ. ಅದನ್ನು ನಾವೇನಂತೀವಿ ಪ್ಯಾರಲಲ್ ವಿನೇಷನ್ ಅಂತೀವಿ. ಏನಂತೀವಿ ಪ್ಯಾರಲಲ್ ವಿನೇಷನ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲೀಫ್? ಲೀವ್ ಈಸ್ ದ ಫುಡ್ ಫ್ಯಾಕ್ಟ್ರಿ, ಇಂಪಾರ್ಟೆಂಟು. ಆಮೇಲೆ ಲೀಫ್ ಹೆಲ್ಪ್ಸ್ ಟು ಕ್ಯಾಪ್ಚರ್ ಸನ್ಲೈಟ್. ಲೀಫಿಂದನೇ ಸನ್ಲೈಟ್ ಕ್ಲೀನಾಗಿ ಕ್ಯಾಪ್ಚರ್ ಆಗೋದು. ಲೀಫ್ ಕೆಳಗಡೆ ಸ್ಟೊಮ್ಯಾಟೊ ಅಂತ ಪೋರ್ಸ್ ಇರುತ್ತೆ, ದಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಲೀವ್ಸ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್ ಹೆಲ್ಪ್ ಮಾಡುತ್ತೆ. ಲೀಫ್ ಹೆಲ್ಪ್ಸ್ ಇನ್ ಪ್ಲ್ಯಾಂಟ್ಸ್ ಫಾರ್ ಲೂಸ್ ವಾಟರ್. ಪ್ಲ್ಯಾಂಟ್ಸಿಂದ ಲೀಫಿಂದನೇ ವಾಟ್ರು ಪ್ಲ್ಯಾಂಟ್ಸು ಟ್ರಾನ್ಸ್ಪಿರೇಷನ್ ಅಂತ ವಾಟ್ರನ್ನ ಆಚೆ ಬಿಡುತ್ತೆ. ಅದನ್ನು ಅಂದರೆ ಬಾಡಿ ಕೂಲ್ ಮಾಡ್ಕೊಡುತ್ತೆ. ಅದನ್ನು ಟ್ರಾನ್ಸ್ಪಿರೇಷನ್ ಅಂತೀವಿ. ಸೊ ಲೀಫ್ ಫುಡ್ ಫ್ಯಾಕ್ಟ್ರಿ ಅನ್ನೋದು ನಿಮ್ಗೆ ಗೊತ್ತು. ಆಮೇಲೆ ಇಟ್ ಹ್ಯಾಸ್ ಟೊಮ್ಯಾಟೊ ವಿಚ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನು ಎಕ್ಸ್ಚೇಂಜ್ ಆಗೋದು ಲೀಫಿಂದನೇ, ಅದೇ ಲೀಫ್ ಲೋವರ್ ಪಾರ್ಟು. ಥ್ಯಾಂಕ್ ಯು.